ಯಾಕೆ ಹೀಗ್ ಮಾತಾಡ್ತಿದ್ಯೆ? ಅಲ್ಲ, ನಿನ್ನ ಹತ್ರ ಖುಷಿಯಿಂದ ಮಾತಾಡೋಣ ಅಂತ ಕಾಲ್ ಮಾಡಿದ್ರೆ ಜೀವನದಲ್ಲಿ ಎಲ್ಲಾ ಕಳ್ಕೊಂಡಿರೋ ತರ ಮಾತಾಡ್ತಿದ್ಯಲ್ಲ, ಅಂತದೇನಾಯ್ತು ಇವಾಗ? ಮತ್ತೆ ಅದೇ ಅವಮಾನ, ಅದೇ ಬೈಗೊಳಗಳು. ನನ್ ಪಾಡಿಗೆ ನನ್ನ ಇರೋದಕ್ಕೂ ಬಿಡ್ತಿಲ್ಲ, ಅವ್ರ ಪಾಡಿಗೆ ಅವರು ಇರ್ತಿಲ್ಲ. ಎಲ್ರೂ ಸ್ವಾರ್ಥಿಗಳಕ್ಕ. ಇಂಥವ್ರ ಮಧ್ಯೆ ದಿನ ನರಳಿ ನರಳಿ ಬದುಕೋದೇ ಆಗೋಗಿದೆ ನನ್ಗೆ. ನೀನ್ ಮಾತಾಡ್ತಿರೋದನ್ನ ನೋಡ್ತಿದ್ರೆ ಏನೋ ಆಗಿದೆ ಅಂತ ಅನಿಸಿದೆ ಮಯೂರಿ. ಅಂತದೇನಾಯ್ತು ಹೇಳು. ಅದು ಅಕ್ಕ, ಇವತ್ತು ಅಮ್ಮ ಅವ್ರಿಗೆ ಏನು ಪ್ರಶಸ್ತಿ ಕೊಡ್ಬೇಕು ಅಂತ ಯಾರೋ ಲೇಡೀಸ್ ಕ್ಲಬ್ ಇಂದ ಬಂದಿದ್ರು. ಚಿಕ್ಕ ಯಜಮಾನ್ರು ಅಲ್ಲಿಗೆ ಬಂದು ಒಂಥರ ಅವಮಾನ ಮಾಡಿದ್ರು. ಆಮೇಲೆ ಅಲ್ಲಿಂದ ಹೊರಟು ಹೋದ್ರು. ಸತ್ಯ, ಅಷ್ಟಕ್ಕೆ ಎಲ್ಲ ಮುಗಿತಲ್ಲ ಅಂತ ಅನ್ಕೊಂಡ್ರೆ ಮತ್ತೆ ಬಂದ್ರು. ಇವತ್ತು ನನ್ನ ಹುಟ್ಟಿದ ಹಬ್ಬ ಅಂತ ಹೇಳಿ ನನ್ಗೆ ಕಿರೀಟ ತೊಡ್ಸಿ, ಇವಳು ಈ ಮನೆ ಕೆಲ್ಸದವಳಲ್ಲ, ಈ ಮನೆ ಮಹಾರಾಣಿ ಅಂತ ಸೋಫಾ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಳ್ಳೋ ಹಾಗೆ ಮಾಡಿದ್ರು. ಎಲ್ರು ಮುಂದೆ ಹಾಗೆಲ್ಲ ಹೇಳ್ದಾಗ ಎಷ್ಟು ಅವಮಾನ ಆಯ್ತು ಗೊತ್ತಾ ಅಕ್ಕ. ಅಮ್ಮವ್ರಂತೂ ತುಂಬಾನೇ ಕೋಪ ಮಾಡ್ಕೊಂಡು ಹೋದ್ರು. ಈ ರೀತಿ ಪದೇ ಪದೇ ಅವಮಾನ ಆಗ್ತಿದ್ರೆ ಹೇಗಕ್ಕ ತಡ್ಕೊಳ್ಳೋದು? ನಿಜ ಹೇಳ್ಬೇಕು ಅಂದ್ರೆ ನನಗೆ ಇದೆಲ್ಲ ಯಾವ್ದು ಇಷ್ಟ ಇಲ್ಲ. ನಾನು ಈ ಮನೆ ಮಹಾರಾಣಿ ಅಲ್ಲ, ಕೆಲಸದವಳು ಅಂತ ಎಷ್ಟು ಸಲ ಹೇಳಿ, ಆದ್ರೂ ಚಿಕ್ಕ ಯಜಮಾನ್ರು ನನ್ ಮಾತನ್ನ ಕೇಳ್ತಾನೆ ಇಲ್ಲ. ಇದ್ರಿಂದ ಎಲ್ಲ ನಾನು ಹೇಗಕ್ಕ ಹೊರಗಡೆ ಬರೋದಕ್ ಸಾಧ್ಯ? ಮಯೂರಿ, ನೀನ್ ತಾರಕಣ್ಣನ ತುಂಬಾ ತಪ್ಪಾಗಿ ಕೇಳ್ಕೊಳ್ತಿದ್ಯಾ. ಅವ್ರು ಮಾಡಿರೋದ್ರಲ್ಲಿ ನನಗೆ ಯಾವ ತಪ್ಪನು ಕಾಣಿಸ್ತಿಲ್ಲ. ಏನಕ್ಕ ನೀವು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ? ನಾನ್ ಹೇಗಕ್ಕ ಈ ಮನೆಗೆ ಮಹಾರಾಣಿ ಆಗ್ತೀನಿ? ಇದು ನನ್ ಜಾಗ ಅಲ್ಲ, ನನಗೆ ಇಲ್ಲಿರೋ ಯೋಗ್ಯತೆನೇ ಇಲ್ಲ. ಇದು ನಿಮ್ಗೂ ಅರ್ಥ ಆಗ್ತಿಲ್ವಲ್ಲ ಅಕ್ಕ? ನನಗ್ ಚೆನ್ನಾಗ್ ಅರ್ಥ ಆಗಿದೆ ಮಯೂರಿ, ಆದ್ರೆ ಅರ್ಥ ಮಾಡ್ಕೊಳ್ಬೇಕಾದವಳು ನೀನು. ಒಬ್ಬ ಗಂಡನಾದವನು ಏನ್ ಮಾಡ್ಬೇಕೋ ಅದಕ್ಕಿಂತ ಹೆಚ್ಚಾಗಿ ತಾರಕಣ್ಣ ನಿನಗ್ ಮಾಡಿದ್ದಾರೆ. ಎಲ್ರೂ ಮುಂದೆ ಕಿರೀಟ ತೊಡ್ಸಿ ನಿನಗ್ ರಾಣಿ ಅಂತ ಹೇಳಿದ್ದಾರೆ. ಅದು ನಿನಗಿಷ್ಟ ಇಲ್ದೇ ಇರ್ಬೋದು, ಆದ್ರೆ ನೀನ್ ಆ ಮನೇಲಿ ಅನುಭವಿಸ್ತಿರೋದನ್ನ ನೋಡೋಕಾಗ್ದೆ ನಿಜವಾಗ್ಲೂ ನಿನ್ ವಿಷಯದಲ್ಲಿ ತಾರಕಣ್ಣ ಗ್ರೇಟ್. ನಿನ್ನ ಇಷ್ಟು ಪ್ರೀತಿ ಮಾಡೋ ಅವ್ರ ಭಾವನೆನ ನೀನ್ ತಪ್ಪು ಅಂತಿದ್ಯಲ್ಲ. ನಿಜವಾಗ್ಲೂ ನಾನಿದನ್ನ ಒಪ್ಪೋದಿಲ್ಲ ಮಯೂರಿ. ಅಕ್ಕ, ಎಲ್ಲ ಗೊತ್ತಿರೋ ನೀವೇ ಹೀಗ್ ಮಾತಾಡಿದ್ರೆ ಹೇಗಕ್ಕ? ಉಳಿ ಪೆಟ್ಟಿಂದು ಕಲ್ಲು ಶಿಲೆ ಆಗತ್ತೆ. ಆದ್ರೆ ಈ ತರದ ಅವಮಾನಗಳನ್ನ ಅನುಭವಿಸಿ ನಾನು ಸೋತ್ ಹೋಗ್ತಾ ಇದ್ದೀನಿ ಅಕ್ಕ. ನೀನ್ ಹೀಗೆಲ್ಲ ಯೋಚನೆ ಮಾಡ್ತಿರೋದೇ ತಪ್ಪು ಮಯೂರಿ. ತಾರಕಣ್ಣ ನನಗೆ ಇಷ್ಟೊಂದು ಪ್ರೀತಿ ತೋರಿಸುವಾಗ ನೀನ್ ಅದನ್ನ ಯಾಕೆ ಒಪ್ಕೋತಿಲ್ಲ? ಮೊದ್ಲು ನಿನ್ ತಲೆಯಿಂದ ನೀನ್ ಆ ಮನೆ ಕೆಲ್ಸದವಳು ಅನ್ನೋದನ್ನ ಬಿಡ್ಸೋದಕ್ಕೆ ತಾರಕಣ್ಣ ಇವತ್ ನಿನ್ನ ರಾಣಿ ಅಂತ ಹೇಳಿದ್ದಾರೆ. ನೀನ್ ನೋಡಿದ್ರೆ ಅವ್ರದೇ ತಪ್ಪು ಅಂತ ಹೇಳ್ತಿದ್ಯಾ ಅಲ್ವಾ? ಅಕ್ಕ, ಇದು ನನ್ ಮೇಲಿರೋ ಪ್ರೀತಿಯಿಂದನೋ ಕಾಳಜಿಯಿಂದನೋ ಮಾಡ್ತಿರೋದಲ್ಲ ಅಕ್ಕ. ಅವ್ರ ತಾಯಿಗೆ ಯಾವಾಗ ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿದ್ರು ಆವಾಗ ಅವ್ರಿಗೆ ಸಹಿಸೋದಕ್ಕೆ ಆಗ್ಲಿಲ್ಲ. ಹೇಗಾದ್ರೂ ಮಾಡಿ ಅವ್ರಿಗೆ ಅವಮಾನ ಮಾಡ್ಬೇಕು ಅನ್ನೋ ಉದ್ದೇಶದಿಂದಾನೆ ನನ್ನನ್ನ ಮುಂದೆ ಇಟ್ಕೊಂಡು ಹೀಗೆಲ್ಲ ಮಾಡಿದ್ರು. ಹೀಗೆಲ್ಲ ಮಾಡಿದ್ರೆ ಬಂದವರು ಅಮ್ಮವ್ರ ಬಗ್ಗೆ ಏನ್ ಅನ್ಕೊಳಲ್ಲ ಹೇಳಿ? ಹೀಗೆ ಪದೇ ಪದೇ ಅವಮಾನ ಮಾಡೋದು ಎಷ್ಟು ಸರಿ ಹೇಳಿ ಅಕ್ಕ? ಆ ಸಮಸ್ಯೆ ದೂರ ಆಗ್ಬೇಕು ಅಂದ್ರೆ ನೀನು ಆ ಮನೆ ಸೊಸೆ ತರ ನಡ್ಕೋಬೇಕು ಮಯೂರಿ. ಇಲ್ದೆ ಹೋದ್ರೆ ಇದ್ ನಡೀತಾನೆ ಇರುತ್ತೆ. ನಾನಿದನ್ನ ಮದ್ವೆ ಅಂತಾನೆ ಒಪ್ಕೊಂಡಿಲ್ದೆ ಇದ್ಮೇಲೆ ನಾನು ಈ ಮನೆ ಸೊಸೆ ಅಂತ ಹೇಗಕ್ಕ ಹೇಳ್ಕೊಳ್ಳಿ? ಮತ್ತೆ ಅದನ್ನೇ ಹೇಳ್ತೀಯಾ? ನೋಡು, ಮನೆ ಇಷ್ಟ ಆಗ್ಲಿಲ್ಲ ಆದ್ರೆ ಇನ್ನೊಂದ್ ಮನೆಗೆ ಹೋಗ್ಬೋದು. ಜಾಗ ಇಷ್ಟ ಆಗ್ಲಿಲ್ಲ ಆದ್ರೆ ಇನ್ನೊಂದ್ ಜಾಗ ತಗೋಬಹುದು. ಆದ್ರೆ ಮದುವೆ ಹಾಗಲ್ಲ ಮಯೂರಿ. ಒಂದ್ಸಲಿ ತಾಳಿ ಕಟ್ಟಿದ್ಮೇಲೆ ಕಷ್ಟನೋ ಸುಖನೋ ಅವ್ರ ಜೊತೆನೆ ಜೀವನ ಮಾಡ್ಬೇಕು.
ಈಗ ನಿನ್ ಮದ್ವೆ ಹೇಗಾಯ್ತು ಅನ್ನೋದಕ್ಕಿಂತ ಮದ್ವೆ ಆಗಿದೆ ಅನ್ನೋದು ಮುಖ್ಯ ಅಲ್ವಾ?